ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ ಇರುವ ರಾಜ್ಯದ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಕ್ಯಾಂಪಸ್. ಇಲ್ಲಿ ರಾಜ್ಯ ಹೊರ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲೇ ಹಾಸ್ಟೆಲ್ಗಳಲ್ಲಿ ವಾಸ ಇದ್ದಾರೆ. ಇವರೆಲ್ಲ ಇಷ್ಟು ದಿನ ನಂದಿ ಬೆಟ್ಟದ ತಪ್ಪಲಿನಲ್ಲಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ಖುಷಿಯಾಗಿ ಓಡಾಡಿಕೊಂಡು ಸಂತಸದಿಂದ ವಿದ್ಯಾಭ್ಯಾಸ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಯಾಕೆಂದ್ರೆ ಕ್ಯಾಂಪಸ್ ಬಳಿ ಚಿರತೆ ಕಾಣಿಸಿಕೊಂಡಿದ್ದಲ್ಲದೆ ಕಾಲೇಜು ಸುತ್ತಮುತ್ತ ಓಡಾಡ್ತಾ ಇದೆ. ಚಿರತೆ ಓಡಾಡ್ತಾ ಇದ್ದದ್ದನ್ನ ಸ್ವತಃ ಕಂಡಿರುವ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ವೆಂಕಟ ಸ್ವಾಮಿ ಹೇಳಿದ್ದು ಹೀಗೆ. ವೆಂಕಟಸ್ವಾಮಿ BTO ಕಾಲೇಜ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಚಿರತೆ ಅವಳಿ ಈ ಪ್ರದೇಶದಲ್ಲಿ ಬಹಳ ತೊಂದರೆ ಕೊಡ್ತಾ ಇದೆ ಚಿರತೆಗಳು. ಆದ್ದರಿಂದ ವಿದ್ಯಾರ್ಥಿಗಳು ಒಂದು 1500 BTO ಕಾಲೇಜಿಗೆ ಬರ್ತಾರೆ. ಅವ್ರಿಗೂ ತುಂಬ ಭಯ ಇದೆ. ನೈಟ್ ಟೈಮ್ ಓಡಾಡ್ತಾ ಇರ್ತಾರೆ. ಇಲ್ಲಿ ಅವ್ರದ್ದು ನಮ್ಮ ಸೆಕ್ಯೂರಿಟೀಸ್ಗೂ ಸ್ವಲ್ಪ ಭಯನೇ. ಕಾಲೇಜ್ ಒಳಗಡೆ ಓಡಾಡ್ತೈತೆ. ಮತ್ತು ರೋಡಲ್ಲಿ 2 ವೀಲರ್ಗಳಿಗೆ ಅದು ಇದು ಕಾಣಿಸ್ಕೊಳ್ತಾ ಇರುತ್ತೆ ಅಲ್ಲ ಇಲ್ಲಿಂದ ಕಾಲೇಜ್ ಸರೌಂಡಿಂಗಲ್ಲಿ. ಅದನ್ನು ದಯವಿಟ್ಟು ಫಾರೆಸ್ಟ್ನವ್ರಿಗೆ ಹೇಳಿದ್ರು ಅವ್ರು ಗಮನ ಹರಿಸ್ಕೊತಾ ಇಲ್ಲ. ದಯವಿಟ್ಟು ಅವರು ಏನೋ ಫಾರೆಸ್ಟ್ನವ್ರು ಗಮನ ಹರಿಸ್ಕೊಂಡು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ಅದನ್ನು ಹಿಡಿಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಆದರೂ ಅವರು ಗಮನ ಹರಿಸ್ತಾ ಇಲ್ಲ. ಯಾವ ರೀತಿ ಕಾಣಿಸ್ಕೊಂಡಿರುತ್ತೆ? ಚಿರತೆ ಓಡಾಡುತ್ತವೆ. ಈ ಕನ್ವೀನಿಯಂಟ್ಪುರ್ ಕಾಲೇಜ್ ಒಳಗಡೆ ಕುರಿ ಮೇಸಕ್ಕೆ ಬರ್ತಾರೆ. ಆ ಮೇಸಕ್ಕೆ ಬಂದಾಗ ಅಂದ್ರೆ ಒಳಗಡೆ ನಾಯಿಗಳು ಏನಾದ್ರು ಎತ್ಕೊಂಡೋಗಿದೆ ಅಂತ? ನಾಯಿಗಳು ಕೂಡ ಎತ್ಕೊಂಡೋಗಿದೆ. ಒಂದು ನಾಯಿಗಳು ಸುಮಾರು ನಾಯಿಗಳೇ ಎತ್ಕೊಂಡೋಗಿ ತಿಂದಾಕಿದೆ. ಇನ್ನು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ ಸಮೀಪದ ಬೆಟ್ಟ ಗುಡ್ಡಗಳ ಮಧ್ಯೆ ನಿರ್ಮಾಣವಾಗಿರುವ VTU ಕ್ಯಾಂಪಸ್ ಜನವಸತಿ ಪ್ರದೇಶಗಳಿಂದ ಬಹಳ ದೂರನೇ ಇದೆ. ಬೆಟ್ಟ ಗುಡ್ಡಗಳಿಂದ ಕೂಡಿರುವ VTU ಕ್ಯಾಂಪಸ್ ಬಳಿ ಯಾವಾಗ ಚಿರತೆ ಕಾಣಿಸ್ಕೊಂತೋ ಆಗಿಂದ ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಹೊರಬರೋಕೆ ಅಂದ್ರೆ ಹೆದರ್ತಾ ಇದ್ದಾರೆ. ಕಾಲೇಜಿನಿಂದ ಹಾಸ್ಟೆಲ್ಗೆ ಹೋಗೋದಕ್ಕಾಗ್ಲಿ ಊಟಕ್ಕೆ ಹೋಗೋದಕ್ಕಾಗ್ಲಿ ರಾತ್ರಿ ವೇಳೆ ಆಚೆ ಬರಬೇಕು ಅಂದ್ರೆ ಸಾಕು ಎಲ್ಲಿ ಚಿರತೆ ದಾಳಿ ಮಾಡುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಪ್ರಗತಿ, ನಾನು ಶಿವಮೊಗ್ಗದಿಂದ ಬಂದಿರೋದು. ನಾವು ಇಲ್ಲಿ 3rd ಸೆಮ್ ಓದ್ತಿದ್ದೀನಿ. 1 ಇಯರ್ ಆಗಿದೆ ಬಂದಷ್ಟು. ಏನಂದರೆ ಚಿರತೆ ಎಲ್ಲ ಜಾಸ್ತಿ ಅಂದರೆ ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ದಾರೆ. ನಾಯಿನೂ ಕೂಡ ಕತ್ಕೊಂಡೋಗಿದೆ. ಸೆಕ್ಯೂರಿಟಿ ಕೂಡ ನೋಡಿದ್ದಾರೆ ಚಿರತೆ ಬಂದಿರೋದೆಲ್ಲ. ಮತ್ತು ನಾವು ಹಾಸ್ಟೆಲ್ಸ್ ಆಗಿರೋದ್ರಿಂದ ಬೆಳಗ್ಗೆ ತುಂಬ ಜನ ಹೋಗ್ತಾರೆ, ಮನೆಗೆಲ್ಲ ಹೋಗ್ತಾರೆ. 6 ಗಂಟೆಗೆಲ್ಲ ಹೋಗ್ತಾರೆ. ಹೋಗ್ಬೇಕಾದ್ರೂ ಭಯ ಆಗುತ್ತೆ. ಇಲ್ಲಿ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಹೋಗ್ತಿರ್ತೀವಿ, ಗುಂಪಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಹಾಸ್ಟೆಲಲ್ಲೂ ಅಷ್ಟೇ, ನೈಟ್ ಏನಾದ್ರು ಊಟ ಆದಮೇಲೆ ವಾಕಿಗೂ ಬಿಡಲ್ಲ. ಯಾಕಂದರೆ ಚಿರತೆ ಬರ್ತಾ ಅಲ್ಲಿವರೆಗೂ ಬಂದಿದೆ, ಬಿಡಲ್ಲ. ನಾವು ನೋಡಿಲ್ಲ. ನಾವು ಮೆಸ್ಸಲ್ಲಿ ಇರಬೇಕಾದ್ರೆ ಅಲ್ಲಿ ಊಟ ಹಾಕೋರು ಇದಾರಲ್ಲ ಅವರೆಲ್ಲ ನೋಡಿದ್ದಾರೆ. ಅದು ಹೋಗಿದೆ, ನೋಡ್ಬಿಟ್ಟು ಅದು ಹೋಗಿದೆ. ಅಲ್ಲಿ ಕೆಲಸ ಆಂಟಿ ಎಲ್ಲ ನೋಡಿದ್ದಾರೆ, ವಾರ್ಡನ್ ಎಲ್ಲ ನೋಡಿದ್ದಾರೆ. ನಮಗೂ ಭಯ ಆಗುತ್ತೆ. ಪೇರೆಂಟ್ಸಿಗೂ ಹೇಳ್ತೀವಿ, ಅವ್ರಿಗೂ ಭಯ ಆಗುತ್ತೆ. ಬೆಳಗ್ಗೆ ಹೊತ್ತು ಹೋಗೋಕ್ಕೂ ಭಯ ಆಗುತ್ತೆ. ಮನೆಗೆ ಹೋಗ್ಬೇಕು ಅಂತಿದ್ರೆ ಈಗಲೂ ಹೋಗೋಕ್ಕೆ ಭಯ ಆಗುತ್ತೆ. ಸಂಜೆ ಹೊತ್ತು ಅವಶ್ಯಕತೆ ಇದೆ. ಅಲ್ಲಿ ಸ್ಟೂಡೆಂಟ್ಸ್ ನೋಡಿದ್ದಾರೆ ಎಲ್ಲ, ಆ ಕಡೆ ಸೈಡ್ ಹಾಸ್ಟೆಲ್ ಆ ಕಡೆ ಸೈಡಲ್ಲಿ. ಒಟ್ಟಾರೆ VTU ಕ್ಯಾಂಪಸ್ನಲ್ಲಿ ಚಿರತೆ ಕಾಣಿಸಿಕೊಂಡು ಭಯದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಕೂಡಲೇ ಅರಣ್ಯಾಧಿಕಾರಿಗಳು ಈ ಚಿರತೆಯನ್ನ ಸೆರೆ ಹಿಡಿಯುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.